ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕರ್ನಾಟಕ ಸರ್ಕಾರ ನಡೆಸತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆ, ಅದೇ ರೀತಿಯಾಗಿ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಹಾಗೂ ಕೊನೆಯದಾಗಿ ಕೇಂದ್ರೀಯ ಶಿಕ್ಷಕರ ಒಂದು ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಶಿಶು ಮನೋವಿಜ್ಞಾನ ಮತ್ತು ವಿಕಾಸನೆ ವಿಷಯವನ್ನ ನಿಮ್ಮ ಮುಂದೆ ಅಧ್ಯಾಪನ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ನಾನು ಶ್ರೀಮಾಂಸ ಮುಲ್ತಾನಿ, ಕರ್ನಾಟಕ ಅಕಾಡೆಮಿ ಚಾನೆಲ್ಗೆ ಸ್ವಾಗತವನ್ನ ಕೋರ್ತಾ B.Ed ಮತ್ತು D.Ed ಪ್ರಶಿಕ್ಷಣಾರ್ಥಿಗಳಿಗೂ ಕೂಡ ಈ ಒಂದು ಅಧ್ಯಾಯಗಳು ಅತ್ಯಂತ ಸಹಾಯಕಾರಿ ಆಗ್ತಾ ಬರುತ್ತೆ. ಅಷ್ಟೇ ಅಲ್ಲದೆ ಶಿಕ್ಷಕರಾಗಿರ್ತಕ್ಕಂಥ ಅಭ್ಯರ್ಥಿಗಳು ಜೊತೆಗೆ ಶಿಕ್ಷಕರಾಗಬೇಕಾಗಿರ್ತಕ್ಕಂಥ ಕನಸನ್ನು ಕಂಡಿರ್ತಕ್ಕಂಥ ಅಭ್ಯರ್ಥಿಗಳಿಗೂ ಕೂಡ ಈ ಒಂದು ಅಧ್ಯಾಯಗಳೇನೆಂದ್ರೆ ಮಹತ್ವಪೂರ್ಣ ಪಾತ್ರವನ್ನ ನಿರ್ವಹಿಸ್ತದೆ ಅಂತಕ್ಕಂಥದ್ದು. ಯಾಕಂದ್ರೆ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಯಲ್ಲಿ ಶಿಶು ಮನೋವಿಜ್ಞಾನ ಮತ್ತು ವಿಕಾಸನ ವಿಷಯ ಏನಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಅತ್ಯವಶ್ಯಕವಾಗಿದೆ. ಸೊ ಪ್ರತಿಯೊಂದು ರಂಗದಲ್ಲಿ ಇವತ್ತು ಮನೋವಿಜ್ಞಾನವನ್ನ ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ ಅಂತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ವೈದ್ಯಕೀಯ ಶಾಸ್ತ್ರ ಆಗಿರ್ಬೋದು, ನಂತರದಲ್ಲಿ ಒಂದು ಇನ್ನಿತರ ಔದ್ಯೋಗಿಕ ಕ್ಷೇತ್ರಗಳಾಗಿರ್ಬೋದು, ನಂತರದಲ್ಲಿ ನಮ್ಮ ರಕ್ಷಣಾ ಪಡೆಗಳಲ್ಲಿ ಕೂಡ ಏನಂದ್ರೆ ಈ ಒಂದು ಮನೋವಿಜ್ಞಾನವನ್ನ ನಾವಿಲ್ಲಿ ಅಪ್ಲಿಕೇಬಲ್ ಮಾಡ್ಕೊಳ್ತಾ ಇದೀವಿ ಅಂತಕ್ಕಂಥದ್ದು. ಮುಖ್ಯವಾಗಿ ಈ ಒಂದು ಮನೋವಿಜ್ಞಾನದಲ್ಲಿ ಬಂದಿರತಕ್ಕಂಥ ಸಾಕಷ್ಟು ವಿಷಯ ವಸ್ತುಗಳಿದೆ. ಸೊ ಆ ಅಧ್ಯಾಪನ ಪ್ರಕ್ರಿಯೆಗಳನ್ನ ಮಾಡ್ತಾ ಹೋದಂಗೆ ನಮಗೇನಂದ್ರೆ ಅದರ ಜ್ಞಾನ ಏನಾದ್ರು ಲಭಿಸುತ್ತೆ. ಎಷ್ಟು ಓದಿದ್ರು ಕೂಡ ಕಡಿಮೆ. ಯಾಕಂದ್ರೆ ವ್ಯಕ್ತಿಗತ ವಿಷಯ ಆಗಿರೋದ್ರಿಂದ ಪ್ರತಿಯೊಬ್ಬರು ತಿಳಿದುಕೊಳ್ತಕ್ಕಂಥ ಶೈಲಿನೇ ಬೇರೆ ಇರುತ್ತೆ ಅಂತಕ್ಕಂಥದ್ದು ಇದನ್ನ ನೋಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಇವತ್ತು ಮೊದಲನೇ ಟಾಪಿಕ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಆದ್ರೆ ಈ ಮೊದಲನೇ ಟಾಪಿಕ್ ನಲ್ಲೇ ಸಾಕಷ್ಟು ಒಂದು ಗೊಂದಲಗಳಂದ್ರೆ ನಿಮ್ಗೆ ಇಲ್ಲಿ ಸೃಷ್ಟಿ ಆಗ್ಬೋದು. ಜೊತೆಗೆ ಆ ಒಂದು ಗೊಂದಲಗಳಿಗೆ ನಾನು ಇಲ್ಲಿ ಪರಿಹಾರ ಉಪಾಯಗಳನ್ನು ಕೂಡ ಸೂಚಿಸಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಸೊ ಹಾಗಾದ್ರೆ ಏನಿದೆ ಅಂತಕ್ಕಂಥದ್ರ ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ಇಲ್ಲಿ ನಾನು ತೆಗೆದುಕೊಂಡಿರ್ತಕ್ಕಂಥ ವಿಷಯ ಯಾವ್ದು? ಮನೋವಿಜ್ಞಾನಕ್ಕೆ ಪೀಠಿಕೆ. ಮನೋವಿಜ್ಞಾನಕ್ಕೆ ಪೀಠಿಕೆ ಈ ಒಂದು ಟಾಪಿಕ್ ಅನ್ನ ಡಿಸ್ಕಷನ್ ಮಾಡತಕ್ಕಂಥ ಪ್ರಯತ್ನ ಮಾಡೋಣ. ಈ ಟಾಪಿಕ್ ನ ಡಿಸ್ಕಷನ್ ಮಾಡ್ಬೇಕಾದ್ರೆ ಎರಡು ಅಂಶಗಳನ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ಸೊ ಇಲ್ಲಿನೇ ಫಸ್ಟ್ ಏನಂದ್ರೆ ನಮ್ದು ಡೌಟ್ ಸ್ಟಾರ್ಟ್ ಆಗೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮೊದಲನೇದು ಏನಂದ್ರೆ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಬೇರೆ. ಆಧುನಿಕ ಮನೋವಿಜ್ಞಾನ ನಂತರದಲ್ಲಿ ಇನ್ನೊಂದು ಏನಂದ್ರೆ ಮನೋವಿಜ್ಞಾನದ ಪಿತಾಮಹ. ಸೊ ಇಲ್ಲಿ ಏನು ಗೊಂದಲ ಇದೆ ಅಂತಕ್ಕಂಥದ್ದನ್ನ ನಿಮ್ಗೆ ಹೇಳ್ಬಿಡ್ತೀನಿ. ನಾವು ಇಲ್ಲಿವರೆಗೆ ಏನ್ ತಿಳ್ಕೊಂಡಿದ್ವಿ, ಜೊತೆಗೆ ಏನ್ ತಿಳ್ಕೊಳ್ಬೇಕಾಗಿದೆ ಅಂತಕ್ಕಂಥದ್ದು ನಿಮ್ಮ ಮುಂದೆ ಡಿಸ್ಕಷನ್ ಮಾಡ್ತೀನಿ ನಾನು. ಮೊದಲನೇದಾಗಿ ಮನೋವಿಜ್ಞಾನದ ಪಿತಾಮಹದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡೋಣ. ಯಾರಿಗೆ ನಾವು ಮನೋವಿಜ್ಞಾನದ ಪಿತಾಮಹ ಅಂತ ಕರಿಬಹುದು? ಏನ್ ಸರ್ ಹಿಂಗ್ ಕೇಳ್ತಾ ಇದ್ದೀರಾ? ಮನೋವಿಜ್ಞಾನದ ಪಿತಾಮಹ ಯಾರಲ್ಲಿ? ಸಿಗ್ಮಂಡ್ ಫ್ರೈಡ್ ಅಲ್ವಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ನಿಮ್ಮ ಮೈಂಡ್ ಅಲ್ಲಿ ಓಡ್ತಾ ಇದ್ರೆ. ಯಾಕಂದ್ರೆ ನೀವು ಓದಿದ್ದೇನೆ ಹಾಗೆ. ಮನೋವಿಜ್ಞಾನದ ಪಿತಾಮಹ ಸಿಗ್ಮಂಡ್ ಫ್ರೈಡ್ ಅಲ್ಲ. ಸೊ ಮನೋವಿಜ್ಞಾನದ ಪಿತಾಮಹ ಯಾರು? ವೀಲ್ ಹೆಲ್ಮ್ ಊಂಟ್. ಯಾಕೆ ಅಂತಕ್ಕಂಥದ್ದು ಕೂಡ ನಾನು ಇಲ್ಲಿ ನಿಮ್ಗೆ ಹೇಳ್ತೀನಿ. ಆಂಗ್ಲ ವರ್ಷನ್ ಟೆಕ್ಸ್ಟ್ ಬುಕ್ ಅನ್ನು ಕೂಡ ರೆಫರ್ ಮಾಡಬಹುದು. ಅದರ ಜೊತೆಗೆ ನೀವೇನ್ ಮಾಡ್ಕೋಬಹುದು, ವಿಕಿಪೀಡಿಯಾವನ್ನು ಕೂಡ ರೆಫರ್ ಮಾಡ್ಕೊಳ್ಬಹುದಾಗಿದೆ ಅಂತಕ್ಕಂಥದ್ದು ತಪ್ಪಲ್ಲ. ಸಾಕಷ್ಟು ವಿಶ್ಲೇಷಣೆಯೊಂದಿಗೆ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಜೊತೆಗೆ ಇಲ್ಲಿ ಕೆಲವೊಂದು ಅಂಶಗಳನ್ನ ನಿಮ್ಮ ಮುಂದೆ ಸ್ಪಷ್ಟನೆ ನೀಡ್ತೀನಿ. ಮನೋವಿಜ್ಞಾನದ ಪಿತಾಮಹ ವಿಲಿಯಂ ಊಂಟ್ ಅವರು ಇದ್ದದ್ದು 18 ಮತ್ತು 19ನೇ ಶತಮಾನ. ಪಾಯಿಂಟ್ ಬಿ ನೋಟೆಡ್. 18 ಮತ್ತು 19ನೇ ಶತಮಾನ ಅಂದ್ರೆ ಈ ಒಂದು ವಿಲಿಯಂ ಊಂಟ್ ಅವರು ಎಲ್ಲಿಂದ ಎಲ್ಲಿವರೆಗೆ 1832ರಿಂದ 1920ರವರೆಗೆ ಇದ್ರು. ಇವರ ಒಂದು ಕಾಲಘಟ್ಟ ಅಂತ ಗುರುತಿಸಲಾಗ್ತಾ ಇದೆ. 1832ರಿಂದ 1920. ಸೊ ಅದೇ ರೀತಿಯಾಗಿ ಇಲ್ಲಿ ವಿಲಿಯಂ ಊಂಟ್ ಅವರು 1879ರಲ್ಲಿ ಇನ್ 1879 ಲಿಪ್ಜಿಗ್ ಎಂಬಲ್ಲಿ ಮೊದಲ ಪ್ರಯೋಗಾಲಯವನ್ನ ಸ್ಥಾಪನೆ ಮಾಡಿದ್ರು. ಸೊ ಮೊದಲ ಪ್ರಯೋಗಾಲಯವನ್ನ ಸ್ಥಾಪನೆ ಮಾಡೋದ್ರ ಮುಖಾಂತರ ಮನೋವಿಜ್ಞಾನವನ್ನ ಪ್ರಾಯೋಗಿಕ ಅಧ್ಯಯನವನ್ನಾಗಿ ಅಂದ್ರೆ ರೂಪಣೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಂತ ಮೊದಲ ಒಂದು ಮನೋವಿಜ್ಞಾನಿ ಯಾರಂದ್ರೆ ವಿಲಿಯಂ ಊಂಟ್. ಹೀಗಾಗಿ ಇವರನ್ನ ಮನೋವಿಜ್ಞಾನದ ಪಿತಾಮಹ ಅಂತ ಕರಿಬಹುದು. ಈ ಒಂದು ಪಾಯಿಂಟ್ ನಿಮ್ಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಇಲ್ಲಿ ಇನ್ನೂ ಕ್ಲಿಯರ್ ಆಗಿಲ್ಲ. ಈಗ ನೋಡಿ, ಕೆಲವೊಂದು ಅಂಶಗಳಲ್ಲಿ ನಿಮ್ಗೆ ಡೌಟ್ ಕಾಡ್ತಾ ಇದೆ. ಈಗ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಯಾರನ್ನು ಕರೆಯೋಣ ಅಂತಕ್ಕಂಥದ್ದು. ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತೇಳಿ ಸಿಗ್ಮಂಡ್ ಫ್ರೈಡ್ ಅನ್ನ ಕರಿತಾ ಬರ್ತೀವಿ. ಸಿಗ್ಮಂಡ್ ಫ್ರೈಡ್. ಸರ್ ಇಲ್ಲಿವರೆಗೆ ನಾವು ಓದ್ಕೊಂಡಿದ್ದು ಬೇರೆ ಇದೆಯಲ್ಲ ಅಂತ ಅನ್ಸ್ಬೋದು. ಹೌದು, ಇದನ್ನ ನಾವು ಏನಂದ್ರೆ ಅಧ್ಯಾಪನ ಪ್ರಕ್ರಿಯೆಗೆ ಬರೆಗೆ ಹಚ್ಚಿ ನೋಡ್ಕೊಂಡಾಗ ಈ ಒಂದು ಅಂಶಗಳು ಬೆಳಕಿಗೆ ಬರುತ್ತೆ ಅಂತಕ್ಕಂಥದ್ದು. ಸಿಗ್ಮಂಡ್ ಫ್ರೈಡ್ ನಾನು ಏನಂತ ಕರಿತಾ ಬರ್ತೀವಿ? ಮನೋವಿಶ್ಲೇಷಣಾ ಪಂಥದ ಪಿತಾಮಹ ಅಂತ ಕೂಡ ಕರಿತಾ ಬರ್ತೀವಿ. ಮನೋಲೈಂಗಿಕ ವಿಕಾಸದ ಸಿದ್ಧಾಂತವನ್ನ ಕೂಡ ಇವ್ರು ಏನ್ ಮಾಡಿದ್ರು? ತಿಳಿಯಪಡಿಸಿದ್ರು ಅಂತಕ್ಕಂಥದ್ದು. ಸೊ ಇವರನ್ನ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿಬಹುದು.
ಇವರ ಒಂದು ಕಾಲಘಟ್ಟವನ್ನು ನೋಡೋದಾದ್ರೆ 19 ಮತ್ತು 20ನೇ ಶತಮಾನದ ಪೂರ್ವಾರ್ಧ, 20ನೇ ಶತಮಾನದ ಪೂರ್ವಾರ್ಧದಲ್ಲಿ ಇವರು ಬರ್ತಾರೆ. ಅಂದ್ರೆ ಇಲ್ಲಿ 1856ರಿಂದ ಪ್ರಾರಂಭ ಆಗಿ ಎಲ್ಲಿವರೆಗೆ 1856 ಸಾರಿ 1856ರಿಂದ 1939, 1939ರ ಒಂದು ಕಾಲಘಟ್ಟವನ್ನು ನೋಡ್ತಾ ಇದ್ದೀವಿ. 1856ರಿಂದ 1939ರವರೆಗೆ ಕಾಲಘಟ್ಟವನ್ನ ಸಿಗ್ಮಂಡ್ ಫ್ರೈರ್ ಅವ್ರದ್ದು ನೋಡ್ತಾ ಇದ್ದೀವಿ. ಸೊ ಅಂದ್ರೆ 20ನೇ ಶತಮಾನದ ಪೂರ್ವಾರ್ಧದಲ್ಲಿ ಇವರು ಬರ್ತಾರೆ. ಇವರು ಮುಂಚೆ ಇವರು ಬಂದಿದ್ದು ವಿಲ್ಹೆಲ್ಮ್ ವುಂಟ್ರವರು. ಹೀಗಾಗಿ ಮನೋವಿಜ್ಞಾನದ ಪಿತಾಮಹ ಅಂತೇಳಿ ವಿಲ್ಹೆಲ್ಮ್ ವುಂಟ್ರನ್ನ ಕರಿತಾ ಹೋಗೋಣ. ನಂತರದಲ್ಲಿ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತೇಳಿ ಸಿಗ್ಮಂಡ್ ಫ್ರೈಡ್ ನ ಕರಿತಾ ಬರ್ತೀನಿ. ಸೊ ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ನಾನು. ನಂತರದಲ್ಲಿ ಈ ಒಂದು ಮನೋವಿಜ್ಞಾನಕ್ಕೆ ಏನಂತ ಕರಿತಾ ಇದ್ರು ಅಂದ್ರೆ ಸೈಕಾಲಜಿ ಅಂತ ಕರಿತಾ ಇದ್ರು. ಸೈಕಾಲಜಿ ಅಂತೇಳಿ. ಈ ಸೈಕಾಲಜಿ ಅಥವಾ ಸೈಕಾಲಜಿ ಅಂತಕ್ಕಂಥ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರಂದ್ರೆ ರುಡಾಲ್ಫ್ ಗೆಕ್ಲೆ ಅಂತಕ್ಕಂಥವನು. ರುಡಾಲ್ಫ್ ಗೆಕ್ಲೆ ಸೈಕಾಲಜಿ ಅಂತಕ್ಕಂಥ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡ್ತಾನೆ. ಹಾಗಾದ್ರೆ ಏನಿದೆ ಅಂತಕ್ಕಂಥದ್ದು ಇದ್ರ ಹಿನ್ನೆಲೆಯನ್ನ ಚರ್ಚೆ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಸೊ ಮನೋವಿಜ್ಞಾನವನ್ನ ಮೊದಲನೇದಾಗಿ ಏನಂತ ಕರಿತಾ ಇದ್ದಾರೆ? ಮನೋವಿಜ್ಞಾನವನ್ನ ಆಂಗ್ಲ ಭಾಷೆಯಲ್ಲಿ ಏನಂತ ಕರೀತಾರೆ? ಸೈಕಾಲಜಿ ಅಂತ ಕರೀತಾರೆ. ಸೈಕಾಲಜಿ ಅಂತ ಕರೀತಾರೆ. ಈ ಒಂದು ಸೈಕಾಲಜಿ ಅಂತಕ್ಕಂಥ ಪದ ಏನಿದೆ ಅಂದ್ರೆ 2 ಪ್ರಮುಖ ಪದಗಳಿಂದ ಬಂದಿದೆ. ಆ 2 ಪ್ರಮುಖ ಪದಗಳು ಯಾವ್ದಂದ್ರೆ ಒಂದು ಸೈಕೆ ಅಂತೇಳಿ, ಇನ್ನೊಂದು ಲೋಗಸ್ ಅಂತೇಳಿ. ಒಂದು ಸೈಕೆ, ಇನ್ನೊಂದು ಲೋಗಸ್. ಸೊ ಈ ಸೈಕೆ ಮತ್ತು ಲೋಗಸ್ ಅಂತಕ್ಕಂಥ ಯಾವ ಭಾಷೆಯ ಪದಗಳಿದು? ಎಕ್ಸಾಮ್ ಅಲ್ಲಿ ಕೇಳಬಹುದು. ಸೈಕೆ ಮತ್ತು ಲೋಗಸ್ ಅಂತಕ್ಕಂಥ ಪದಗಳು ಗ್ರೀಕ್ ಭಾಷೆಯ ಪದಗಳು. ಗ್ರೀಕ್ ಒಂದು ತತ್ವಶಾಸ್ತ್ರದ ತವರೂರು ಅಂತ ಕರಿತಾ ಬರ್ತೀವಿ. ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಗಳು ಅತ್ಯಂತ ಪ್ರಾಚೀನ ಮತ್ತು ಪುರಾತನ ಭಾಷೆಗಳು. ನೀವು ನೋಡ್ತಾ ಬರ್ತೀರಾ. ಸೊ ಇಲ್ಲಿ ಗ್ರೀಕ್ ಒಂದು ಭಾಷೆಗಳಿಂದ ಸೈಕೆ ಮತ್ತು ಲೋಗಸ್ ಅಂತಕ್ಕಂಥ ಪದಗಳು ಬಂದಿವೆ ಅಂತಕ್ಕಂಥ ನೋಡ್ತಾ ಇದೀವಿ. ಹಾಗಾದ್ರೆ ಶಬ್ದಶಃ ಅರ್ಥವನ್ನ ನೋಡಲಾಗಿ ಇಲ್ಲಿ ಸೈಕೆ ಅಂದ್ರೆ ಆತ್ಮ ಅಂತ ಆಗತ್ತೆ. ಸೈಕೆ ಅಂದ್ರೆ ಆತ್ಮ, ಲೋಗಸ್ ಅಂದ್ರೆ ಶಾಸ್ತ್ರ ಅಥವಾ ಅಧ್ಯಯನ ಅಂತ ಅರ್ಥ ಆಗತ್ತೆ. ಶಾಸ್ತ್ರ ಅಥವಾ ಅಧ್ಯಯನ. ಶಬ್ದದ ಉತ್ಪತ್ತಿಯ ಪ್ರಕಾರ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ದಾರೆ. ಶಬ್ದದ ಉತ್ಪತ್ತಿಯ ಪ್ರಕಾರ ಇಲ್ಲಿ ಮನೋವಿಜ್ಞಾನವು ಆತ್ಮದ ಅಧ್ಯಯನವಾಗಿದೆ ಅಥವಾ ಆತ್ಮದ ಶಾಸ್ತ್ರವಾಗಿದೆ ಅಥವಾ ಆತ್ಮದ ವಿಜ್ಞಾನವಾಗಿದೆ ಅಂತ ಕರಿತಾ ಬರ್ತೀವಿ. ಸೊ ಈ ಒಂದು ಮನೋವಿಜ್ಞಾನವು ಮೊದಲು ತನ್ನ ಸ್ವತಂತ್ರ ರೂಪವನ್ನ ಹೊಂದಿರಲಿಲ್ಲ. ಮನೋವಿಜ್ಞಾನವು ತತ್ವಶಾಸ್ತ್ರದ ಒಂದು ಭಾಗವಾಗಿ ಅಧ್ಯಯನ ಮಾಡ್ತಾ ಇದ್ರು. ಫಿಲಾಸಫಿ ಅಂತ ಕರಿತೀವಿ. ಯಾವುದರ ಭಾಗವಾಗಿ? ಮನೋವಿಜ್ಞಾನವನ್ನ ಮೊದಲು ಯಾವುದರ ಭಾಗವಾಗಿ ಅಧ್ಯಯನ ಮಾಡ್ತಾ ಇದ್ರು? ತತ್ವಶಾಸ್ತ್ರ. ಹಾಗಾದ್ರೆ ತತ್ವಶಾಸ್ತ್ರ ಅಂದ್ರೆ ಏನು? ಯಾವುದಕ್ಕೆ ನಾವು ತತ್ವಶಾಸ್ತ್ರ ಅಂತ ಕರಿಬೇಕು? ಜ್ಞಾನದ ಬಗೆಗಿನ ಅನುರಾಗ, ಫಿಲೋಸ್ ಮತ್ತು ಸೋಫಿ ಅಂತಕ್ಕಂಥ 2 ಪದಗಳಿಂದ ಈ ಫಿಲಾಸಫಿ ಅಂತಕ್ಕಂಥ ಶಬ್ದ ಉತ್ಪತ್ತಿ ಹೊಂದಿದ್ದು. ಇಲ್ಲಿ ಜ್ಞಾನದ ಬಗೆಗಿನ ಅನುರಾಗ ಅಥವಾ ಪ್ರೀತಿಯ ಬಗೆಗಿನ ಅನುರಾಗ ಅಂತ ಅರ್ಥ ಆಗತ್ತೆ. ಅರ್ಥ ಆಯ್ತಾ? ಸೊ ಇದು ತತ್ವಶಾಸ್ತ್ರದ ಒಂದು ಭಾಗವಾಗಿ ಮನೋವಿಜ್ಞಾನವನ್ನ ಅಧ್ಯಯನ ಮಾಡಲಾಗ್ತಾ ಇತ್ತು. ಪ್ರಸ್ತುತವಾಗಿ ಮನೋವಿಜ್ಞಾನವು ತಂದೆ ಆದಂತಹ ಸ್ವತಂತ್ರ ಶಾಖೆಯನ್ನು ಹೊಂದು ಇವತ್ತು ಸ್ವತಂತ್ರ ಅಸ್ತಿತ್ವವನ್ನ ಪಡ್ಕೊಂಡಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ. ಸೊ ಶಬ್ದದ ಉತ್ಪತ್ತಿಯ ಪ್ರಕಾರ ಆತ್ಮದ ಶಾಸ್ತ್ರ ಅಂತ ಕರಿತಾ ಬಂದ್ರು. ನಂತರದಲ್ಲಿ ಈ ಒಂದು ಆತ್ಮದ ಅಧ್ಯಯನ ಕೈ ಬಿಡಲಾಗಿ ಇದನ್ನ ಆತ್ಮವನ್ನ ಅಧ್ಯಯನ ಮಾಡೋದು ಕಷ್ಟಕರ ಅಂತ ಹೇಳಿ ಗೊತ್ತಾಯ್ತು ಜನರಿಗೆ. ಏನು? ಆತ್ಮದ ಅಧ್ಯಯನ ಕಷ್ಟಕರ. ಹೆಂಗೆ ಇದು? ಆತ್ಮ ಗೋಚರಿಸುವುದಿಲ್ಲ. ಈಗ ಮುಖ್ಯವಾಗಿ ಈ ಗ್ರೀಕರು ಇದನ್ನ ಆತ್ಮದ ಶಾಸ್ತ್ರ ಅಂತ ಕರಿತಾ ಬರ್ತವೆ. ಇದರಲ್ಲಿ ಮುಖ್ಯವಾಗಿ ಡೈಮಾಕ್ರೈಟಸ್ ಅಂತಕ್ಕಂಥವನು. ಯಾರು? ಡೈಮಾಕ್ರೈಟಸ್ ಮೊದಲ ತತ್ವಶಾಸ್ತ್ರಜ್ಞ. ಈತನಂದ್ರೆ ಮನುಷ್ಯ ಏನಂದ್ರೆ ಪ್ರತಿಯೊಂದು ವ್ಯಕ್ತಿತ್ವ ಏನಿದೆ ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಏನು ವ್ಯಕ್ತಿತ್ವ ಅಂತ ನಾವು ಗುರುತಿಸ್ತಾ ಇದ್ದೇವೆ, ಅಲ್ಲಿ ಮನುಷ್ಯನ ಏನಂದ್ರೆ ಆತ್ಮದ ಕಣಗಳ ಮತ್ತು ದೇಹದ ಕಣಗಳಿಂದ ಮಾಡಲ್ಪಟ್ಟಿದೆ ಅಂತಕ್ಕಂಥದನ್ನ ಹೇಳ್ತಾನೆ. ಯಾರು? ಡೈಮಾಕ್ರೈಟಸ್ ಮೊದಲ ತತ್ವಶಾಸ್ತ್ರಜ್ಞ ಅಂತ ಕರಿತಾ ಬರ್ತೀವಿ. ಇಲ್ಲಿ ನಂತರದಲ್ಲಿ ಆದ್ರೆ ಈ ಆತ್ಮವನ್ನು ಅಧ್ಯಯನ ಮಾಡೋದು ಕಷ್ಟಕರ ಅಂತ ಹೇಳಿ ಏನಂದ್ರೆ ಪ್ರಮುಖ ಮನೋವಿಜ್ಞಾನಿಗಳು ಟೀಕೆ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಡಾಂಟೆ ಅಂತಕ್ಕಂಥ ಒಬ್ಬ ಮನೋವಿಜ್ಞಾನಿ ಇದನ್ನ ಆತ್ಮ ಹೆಂಗಿದೆ ಎಲ್ಲಿದೆ ತೋರಿಸುವ ಅಂತಕ್ಕಂಥದ್ದು ಅಂದ್ರೆ ಹೆಂಗೆ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಕಣ್ಣಿಗೆ ಕಾಣ್ತಕ್ಕಂಥ ವಸ್ತುಗಳನ್ನ ಸುಲಭವಾಗಿ ನಾವು ಅಧ್ಯಯನ ಮಾಡಬಹುದು, ಅಧ್ಯಯನಕ್ಕೆ ಒಳಪಡಿಸಬಹುದು. ಆದ್ರೆ ಕಣ್ಣಿಗೆ ಕಾಣಲಾರದಂತ ವಸ್ತುಗಳನ್ನ ನಾವು ಅಧ್ಯಯನಕ್ಕೆ ಒಳಪಡಿಸಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥದ್ದು. ಹೀಗಾಗಿ ಆತ್ಮದ ಅಧ್ಯಯನವನ್ನ ಕೈ ಬಿಡಲಾಗಿ ನಂತರದಲ್ಲಿ ಇದನ್ನ ಏನಂತ ಕರೆದ್ರು ಅಂದ್ರೆ ಮನಸ್ಸಿನ ಅಧ್ಯಯನ ಅಂತ ಕರೆದ್ರು. ಮನಸ್ಸಿನ ಅಧ್ಯಯನ ಯಾರು ಕರೀತಾರೆ? ಡಾಂಟೆ ಅಂತಕ್ಕಂಥ ಮನೋವಿಜ್ಞಾನಿ ಇದನ್ನ ಮನಸ್ಸಿನ ಅಧ್ಯಯನ ಅಂತ ಕರಿತಾ ಬರ್ತಾನೆ.
ಹಾಗಾದ್ರೆ ಈ ಮನಸ್ಸನ್ನ ಅಧ್ಯಯನ ಮಾಡೋದು ಕೂಡ ಸರಳ ಇದೆಯಾ ಅಂತಕ್ಕಂಥದ್ದು. ಮನಸ್ಸು ಕೂಡ ಅಗೋಚರ, ಕಣ್ಣಿಗೆ ಕಾಣಿಸದೇ ಇರ್ತಕ್ಕಂಥದ್ದು, ಕಣ್ಣಿಗೆ ಯಾವುದು ಕಾಣಲ್ಲ ಅದನ್ನ ಅಧ್ಯಯನಕ್ಕೆ ಒಳಪಡಿಸುವುದು ಅಷ್ಟು ಸುಲಭ ಅಲ್ಲ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಇದು ಪ್ರತಿಯೊಬ್ಬರು ಕೂಡ ಸಾರ್ವಕಾಲಿಕವಾಗಿ ಗೊತ್ತಿರ್ತಕ್ಕಂಥ ಒಂದು ಅಂಶ. ಸೊ ಹೀಗಾಗಿ ಈ ಮನಸ್ಸಿನ ಅಧ್ಯಯನವನ್ನು ಕೂಡ ಕೈ ಬಿಡಲಾಗಿ ನಂತರದಲ್ಲಿ ಇದನ್ನ ಏನಂತ ಕರೀತಂದ್ರೆ ಪ್ರಜ್ಞಾನುಭವಗಳ ಅಧ್ಯಯನ ಅಂತ ಕರಿತಾ ಬಂದ್ರು. ಪ್ರಜ್ಞಾನುಭವಗಳ ಅಧ್ಯಯನ, ಪ್ರಜ್ಞಾನುಭವಗಳ ಅಧ್ಯಯನ, ಪ್ರಜ್ಞಾನುಭವಗಳ ಅಧ್ಯಯನ, ಪ್ರಜ್ಞೆಯ ಅಧ್ಯಯನ ಅಂತ ಕರಿತಾ ಬಂದ್ರು. ಪ್ರಜ್ಞಾವಸ್ಥೆಯ ಅಧ್ಯಯನ, ಪ್ರಜ್ಞಾವಸ್ಥೆ. ಸೊ ಇಲ್ಲಿ ಪ್ರಜ್ಞಾವಸ್ಥೆಯಲ್ಲಿ ಮುಖ್ಯವಾಗಿ ತಿಳಿಸ್ಕೊಟ್ಟವ್ರು ಅಂದ್ರೆ ವಿಲಿಯಂ ಜೇಮ್ಸ್ ಅಂತಕ್ಕಂಥವ್ರು. ಯಾರು? ವಿಲಿಯಂ ಜೇಮ್ಸ್. ವಿಲಿಯಂ ಜೇಮ್ಸ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಂದ್ರೆ ಇದೊಂದು ಪ್ರಜ್ಞಾವಸ್ಥೆಯ ಅಧ್ಯಯನ ಅಂತ ಕರಿತಾ ಬರ್ತಾನೆ. ಪ್ರಜ್ಞಾವಸ್ಥೆಯ ಅಧ್ಯಯನ, ಪ್ರಜ್ಞಾನುಭವ ಅಂತ ಬಂದಾಗ ಮತ್ತೆ ಅಲ್ಲಿ ಯಾರು ಬರ್ತಾರೆ ಅಂದ್ರೆ ವಿಲಿಯಂ ಮುಂಟ್ರ್ ಅವರು ಬರ್ತಾರೆ. ಸೊ ವಿಲಿಯಂ ಜೇಮ್ಸ್ ಅವರು ಇದನ್ನ ಪ್ರಜ್ಞಾವಸ್ಥೆಯ ಅಂದ್ರೆ ಪ್ರಜ್ಞಾವಸ್ಥೆಯ ಒಂದು ಅಧ್ಯಯನ ಅಂತ ಕರಿತಾ ಬರ್ತಾನೆ. ಪ್ರಜ್ಞಾವಸ್ಥೆ ಏನಂತ ಬಂದ್ರು? ಪ್ರಜ್ಞಾವಸ್ಥೆ ಅಂತ ಹೇಳಿ ಹೇಳ್ತಾ ಬಂದ್ರು. ಪ್ರಜ್ಞಾವಸ್ಥೆ ಯಾರು ಹೇಳಿದ್ರು? ಪ್ರಜ್ಞಾವಸ್ಥೆ ಅಂತೇಳಿ ಪ್ರಜ್ಞಾವಸ್ಥೆಯ ಅಧ್ಯಯನ ಅಂತ ಹೇಳ್ತಾ ಬಂದ್ರು ವಿಲಿಯಂ ಜೇಮ್ಸ್ ಅವರು. ನಂತರದಲ್ಲಿ ಈ ಪ್ರಜ್ಞೆಯಲ್ಲಿ ಕೂಡ ಏನಂದ್ರೆ ಪ್ರಮುಖ ಪ್ರಕಾರಗಳು ಬರುತ್ತೆ. ಅದನ್ನ ಯಾರು ಹೇಳ್ತಾರೆ ಅಂದ್ರೆ ಸಿಗ್ಮಂಡ್ ಫ್ರೈಡ್ ಅವರು ಹೇಳ್ತಾರೆ. ಅದ್ರ ಬಗ್ಗೆ ನಾನು ಮನೋವಿಜ್ಞಾನಗಳನ್ನ ತೆಗೆದುಕೊಂಡಾಗ ಪ್ರತಿಯೊಬ್ಬರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಮನೋವಿಶ್ಲೇಷಣಾ ಪಂಥದ ರೂವಾರಿ ಅಥವಾ ಏನೀಗ ನಾವು ಕರೆದ್ವಿ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಸಿಗ್ಮಂಡ್ ಫ್ರೈಡ್ ಅನ್ನ ಕರಿತಾ ಇದೀವಿ. ಅವರು 3 ಪ್ರಮುಖ ಸ್ಥಿತಿಗಳನ್ನ ಹೇಳ್ತಾರೆ. ಅದರಲ್ಲಿ ಜಾಗೃತ ಅವಸ್ಥೆ, ಆಮೇಲೆ ಸೂಕ್ತ ಪ್ರಜ್ಞಾವಸ್ಥೆ ಮತ್ತು ಅರೆ ಪ್ರಜ್ಞಾವಸ್ಥೆ ಅಂತೇಳಿ 3 ಅಂಶಗಳ ಬಗ್ಗೆ ಹೇಳ್ತಾ ಬರ್ತಾರೆ. ಆ 3 ಅಂಶಗಳ ಬಗ್ಗೆ ಕೂಡ ಒಂದು ಮಂಜುಗಡ್ಡೆಗೆ ಹೋಲಿಸಲಾಗತ್ತೆ. ಇದು ಮೊದಲನೇ ಸ್ಥಿತಿ, ಇದು 2ನೇ ಸ್ಥಿತಿ, ನಂತರದಲ್ಲಿ ಇದು 3ನೇ ಸ್ಥಿತಿ. ಸೊ ಇಲ್ಲಿ ಅರ್ಧ ಭಾಗ ಏನ್ ಮಾಡ್ತಾರೆ? ಮಂಜುಗಡ್ಡೆ ನೀರಿನಲ್ಲಿ ತೇಲ್ತಾ ಇದೆ ಅಂತಕ್ಕಂಥ ನೆನಪಿಟ್ಕೊಳ್ಳಿ. ಸೊ ಈ ಮೇಲಿನ ಭಾಗ ಏನು ಕಣ್ಣಿಗೆ ಗೋಚರ ಆಗ್ತಾ ಇದೆ ಅದು ಜಾಗೃತ ಅವಸ್ಥೆ. ಮಧ್ಯದಲ್ಲಿ ಏನು ಅರ್ಧಕ್ಕೆ ಮುಳುಗಿದೆ ಅದು ಅರೆ ಪ್ರಜ್ಞಾವಸ್ಥೆ. ಇನ್ನು ಯಾವ್ದು ನಮಗೆ ಕಾಣಿಸಲ್ಲ ಅದು ಸೂಕ್ತ ಪ್ರಜ್ಞಾವಸ್ಥೆ ಅಂತಕ್ಕಂಥದನ್ನ ಸಿಗ್ಮಂಡ್ ಫ್ರೈಡ್ ಅವರು ಹೇಳ್ತಾ ಬರ್ತಾರೆ. ಅದರ ಮನಸ್ಸಿನ ಒಂದು ಅಂಶಗಳ ಬಗ್ಗೆ ತಿಳ್ಕೊಂಡಾಗ ಅಥವಾ ಒಂದು ಲೈಂಗಿಕ ವಿಕಾಸದ ಹಂತಗಳನ್ನ ಅಧ್ಯಯನ ಮಾಡ್ಬೇಕಾದ್ರೆ, ಮನೋವಿಶ್ಲೇಷಣಾ ಪಂಥವನ್ನ ಅಧ್ಯಯನ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನಂತರದಲ್ಲಿ ಇಲ್ಲಿ ಕೊನೆಯದಾಗಿ ಬರೋದು ಈ ಪ್ರಜ್ಞೆಯನ್ನು ಕೂಡ ಏನಂದ್ರೆ ಜಾಗೃತ ಅವಸ್ಥೆಯಲ್ಲಿ ಇದ್ದಾಗ ಅಧ್ಯಯನ ಮಾಡಬಹುದು. ಆದ್ರೆ ಸುಪ್ತ ಪ್ರಜ್ಞಾವಸ್ಥೆಯಲ್ಲಿ ಇದ್ದಾಗ ಅದು ಅರೆ ಪ್ರಜ್ಞಾವಸ್ಥೆಯಲ್ಲಿ ಇದ್ದಾಗ ವ್ಯಕ್ತಿಯ ಸಮಗ್ರ ವ್ಯಕ್ತಿತ್ವವನ್ನ ಇಲ್ಲಿ ಅಳಿಲಿಕ್ಕೆ ಸಾಧ್ಯ ಆಗಲ್ಲ. ಇದು ವ್ಯಕ್ತಿತ್ವದ ಒಂದು ಭಾಗ. ಪ್ರಜ್ಞಾವಸ್ಥೆ ಅಂತಕ್ಕಂಥದ್ದು ವ್ಯಕ್ತಿತ್ವದ ಒಂದು ಭಾಗ ಇದೆಯೇ ಹೊರತು ಸಂಪೂರ್ಣ ವ್ಯಕ್ತಿತ್ವ ಅಲ್ಲ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಅಧ್ಯಯನ ಕೂಡ ಕೈ ಬಿಡಲಾಯಿತು. ಸೊ ಹೀಗಾಗಿ ಕೊನೆಯದಾಗಿ ಈ ಒಂದು ಮನೋವಿಜ್ಞಾನವನ್ನ ವರ್ತನೆಯ ಅಧ್ಯಯನ ಅಂತ ಕರೆದು ವರ್ತನೆಯ ಅಧ್ಯಯನ ಅಂತ ಕರಿತಾ ಬಂದ್ರು. ಈ ಕರೆದವರಲ್ಲಿ ಮೊದಲು ಯಾರಂದ್ರೆ ಮುಖ್ಯವಾಗಿ ಜಾನ್ ಬಿ ವಾಟ್ಸನ್ ರವರು, JB ವಾಟ್ಸನ್ ಅಂತ ಕರಿತಾ ಬರ್ತೀವಿ. JB ವಾಟ್ಸನ್ ಅಥವಾ ಜಾನ್ ಬಿ ವಾಟ್ಸನ್ ಅವರು ವರ್ತನೆ ಅಂತಕ್ಕಂಥ ಒಂದು ಪದವನ್ನ ಏನ್ ಮಾಡಿದ್ರು ಹೆಚ್ಚು ಪ್ರಚಾರ ಪಡಿಸ್ತಾರೆ ಅಂತ ನೋಡ್ತಾ ಇದ್ವಿ. ಈಗ ಪ್ರಸ್ತುತವಾಗಿ ಏನಂದ್ರೆ ಮನೋವಿಜ್ಞಾನವು ಯಾವುದರ ಅಧ್ಯಯನವಾಗಿದೆ? ವರ್ತನೆಯ ಅಧ್ಯಯನವಾಗಿದೆ. ಹೀಗಾಗಿನೇ ಒಬ್ಬ ಪ್ರಮುಖ ಮನೋವಿಜ್ಞಾನಿ ಬರ್ತಾನೆ, ಆತನ ಹೆಸರು ಏನಂದ್ರೆ ವುಡ್ವರ್ತ್ ಅಂತಕ್ಕಂಥವನು. ವುಡ್ವರ್ತ್ ಒಂದು ಮಾತನ್ನ ಹೇಳ್ತಾನೆ. ಏನು? ವುಡ್ವರ್ತ್ ಒಂದು ಮಾತನ್ನ ಹೇಳ್ತಾನೆ, ಮನೋವಿಜ್ಞಾನವು ಮೊದಲು ತನ್ನ ಆತ್ಮವನ್ನು ಕಳೆದುಕೊಂಡಿತ್ತು, ನಂತರದಲ್ಲಿ ತನ್ನ ಮನಸ್ಸನ್ನು ಕಳೆದುಕೊಂಡಿತ್ತು, ನಂತರದಲ್ಲಿ ಪ್ರಜ್ಞಾವಸ್ಥೆಯನ್ನು ಕಳೆದುಕೊಂಡು ಆದಾಗ್ಯೂ ಅದು ವರ್ತನೆಯ ಅಧ್ಯಯನವಾಗಿದೆ ಅಂತೇಳಿ ವುಡ್ವರ್ತ್ ತನ್ನ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ. ವುಡ್ವರ್ತ್. ಸೊ ಈಗ ನಿಮ್ಗೆ ಅರ್ಥ ಆಗ್ತಾ ಬಂತು ಮನೋವಿಜ್ಞಾನವನ್ನ ಏನಂತ ಕರಿತಾ ಇದೀವಿ? ವರ್ತನೆಯ ಅಧ್ಯಯನ ಅಂತ ಕರಿತಾ ಇದೀವಿ. ಪ್ರಸ್ತುತವಾಗಿ ಏನಂತ ಕರಿತಾ ಇದೀವಿ? ವರ್ತನೆಯ ಅಧ್ಯಯನ ಅಂತ ಕರಿತಾ ಬರ್ತೀವಿ. ಇನ್ನು ಮುಂದಕ್ಕೆ ಹೋಗೋದಾದ್ರೆ, ಹಾಗಾದ್ರೆ ವರ್ತನೆ ಅಂದ್ರೆ ಏನು ಸರ್? ಯಾವುದಕ್ಕೆ ವರ್ತನೆ ಅಂತ ಕರಿಬೇಕು? ವರ್ತನೆ ಅಂತೇಳಿ ಯಾವುದಕ್ಕೆ ನಾವು ಕರಿಬೇಕು? ಯಾವುದಕ್ಕೆ ವರ್ತನೆ ಅಂತಕ್ಕಂಥ ಪದವನ್ನ ಜಾನ್ ಬಿ ವಾಟ್ಸನ್ ಅವರು ಪ್ರಚುರಪಡಿಸಿದ್ರು. ಹಾಗಾದ್ರೆ ಯಾವುದಕ್ಕೆ ವರ್ತನೆ ಅಂತ ಕರಿಬೇಕು? ಒಂದು ಜೀವಿಯ ಯಾವುದೇ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥ ಒಂದು ಕಾರ್ಯಚಟುವಟಿಕೆ, ಒಂದು ಚಟುವಟಿಕೆ ಅಂತಕ್ಕಂಥದ್ದು ಒಂದು ಜೀವಿಯ ಯಾವುದೇ ಸ್ಥಿತಿಯಲ್ಲಿನ ಒಂದು ನಿರ್ದಿಷ್ಟ ಸ್ಥಿತಿ ಅಂತ ಕೂಡ ಕರಿಬಹುದು ನಾವು. ಯಾವುದೇ ಸ್ಥಿತಿಯಲ್ಲಿ ಒಂದು ನಿರ್ದಿಷ್ಟ ಸ್ಥಿತಿಯಲ್ಲಿನ ಒಂದು ಕಾರ್ಯಚಟುವಟಿಕೆ ಅಥವಾ ಚಟುವಟಿಕೆ, ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನಾನು, ಕಾರ್ಯಚಟುವಟಿಕೆ. ಒಂದು ಜೀವಿಯ ಯಾವುದೇ ಒಂದು ಸ್ಥಿತಿಯಲ್ಲಿ ಒಂದು ಕಾರ್ಯಚಟುವಟಿಕೆಯನ್ನು ಏನಂತ ಕರಿಬಹುದು? ನಾವು ವರ್ತನೆ ಅಂತ ಕರಿಬಹುದು. ಪ್ರತಿಯೊಂದು ಜೀವಿ, ಯಾವುದೇ ಒಂದು ಜೀವಿ ಇರಲಿ, ಆ ಜೀವಿ ವರ್ತನೆಯನ್ನು ವ್ಯಕ್ತಪಡಿಸಲೇಬೇಕು, ವರ್ತನೆಯನ್ನು ಹೊರಗೆ ಸೆಳೆಯಲೇಬೇಕು. ಸೊ ಇಲ್ಲಿ ಮಗುವಿನಿಂದ ಹಿಡ್ಕೊಂಡು ವ್ಯಕ್ತಿ ಆಗಿರ್ಬೋದು, ವಯಸ್ಕ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಪ್ರತಿಯೊಂದು ಜೀವಿಯಲ್ಲೂ ಕೂಡ ವರ್ತನೆ ಇರುತ್ತೆ.
ಆ ವರ್ತನೆಯನ್ನ ಅಭ್ಯಸಿಸುವುದನ್ನ ಏನಂದ್ರೆ ಈ ಮನೋವಿಜ್ಞಾನವನ್ನ ವರ್ತನಾಶಾಸ್ತ್ರ ಅಥವಾ ವರ್ತನೆಯ ಅಧ್ಯಯನ ಅಂತ ಕರಿತಾ ಬಂದ್ರು ಜೆ ಬಿ ವ್ಯಾಟ್ಸನ್ ಅವರು ಮುಖ್ಯವಾಗಿ. ಸೊ ಹೀಗಾಗಿ ಈ ಒಂದು ಮನೋವಿಜ್ಞಾನಕ್ಕೆ ಪ್ರಮುಖ ಮನೋವಿಜ್ಞಾನಿಗಳು ತಮ್ಮ ವ್ಯಾಖ್ಯಾನವನ್ನು ನೀಡಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅದರಲ್ಲಿ ಮೊದಲನೇದಾಗಿ ವುಡ್ವರ್ತ್ ಮತ್ತು ಮಾರ್ಕ್ವಿಸ್. ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಒಂದು ಚಟುವಟಿಕೆಗಳ ಒಂದು ಅಧ್ಯಯನವನ್ನ ಏನಂತ ಕರೀತಾರೆ ಅಂದ್ರೆ ಮನೋವಿಜ್ಞಾನ ಅಂತ ಕರೀತಾರೆ. ಪರಿಸರಕ್ಕೆ ಸಂಬಂಧಿಸಿದಂತೆ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ಅಧ್ಯಯನ. ಸಿಂಪಲ್ ಆಗಿ ವ್ಯಕ್ತಿಯ ಚಟುವಟಿಕೆಗಳ ಅಧ್ಯಯನ, ಇದು ನೆನ್ಪಿಟ್ಕೊಳ್ಳಿ. ವ್ಯಕ್ತಿಯ ಚಟುವಟಿಕೆಗಳ ಅಧ್ಯಯನವನ್ನ ಏನಂತ ಕರಿಬಹುದು? ಮನೋವಿಜ್ಞಾನ ಅಂತ ಕರಿಬಹುದು. ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿ ಯಾವ ಚಟುವಟಿಕೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಯಾರು ಜಾನ್ ಬಿ ವಾಟ್ಸನ್ ಅವರು ಪ್ರಮುಖ ಪರಿಸರವಾದಿಗಳು. ಸೊ ಸಾಕಷ್ಟು ಅವರು ಆಲ್ಬರ್ಟ್ ಅಂತಕ್ಕಂಥ ಮಗುವಿನ ಮೇಲೆ 11 ತಿಂಗಳ ಮಗುವಿನ ಮೇಲೆ ಪ್ರಯೋಗನ ಮಾಡಿದ್ರು. ಸೊ ಯಾವ ರೀತಿಗೆ ಪರಿಸರ ಪ್ರಭಾವ ಬೀರ್ತದೆ ಅಂತಕ್ಕಂಥದ್ದು, ಅಂದ್ರೆ ಅನುವಂಶೀಯತೆಗಿಂತ ಪರಿಸರ ಅಧಿಕ ಪ್ರಭಾವ ಬೀರ್ತದೆ ಅಂತಕ್ಕಂಥದ್ದನ್ನ ಏನಂದ್ರೆ ಹೇಳ್ತಾ ಬರ್ತಾರೆ ಅಂತಕ್ಕಂಥದ್ದು. ನಂತರದಲ್ಲಿ ಮುಖ್ಯವಾಗಿ ವ್ಯಾಟ್ಸನ್ ಅವ್ರ ಬಗ್ಗೆ ಕೇಳಿರ್ಬೋದು. ಸೊ ಸಾಕಷ್ಟು ಅವರ ಥಿಯರೀಸ್ ಬರುತ್ತೆ. ಆ ಥಿಯರೀಸ್ ಮೇಲೆ ನಾನು ಡಿಸ್ಕಷನ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಪರಿಸರಕ್ಕೆ ಸಂಬಂಧಿಸಿದಂತ ವ್ಯಕ್ತಿಯ ಚಟುವಟಿಕೆಗಳ ಅಧ್ಯಯನ ಅಂತಕ್ಕಂಥದ್ದು. ಇನ್ನೊಬ್ರು ಬರ್ತಾರೆ, ಯಾರಲ್ಲಿ? ಕ್ರೋ ಮತ್ತು ಕ್ರೋ ಅಂದ್ರೆ ಕಾಗೆ ಅವರಲ್ಲ. ಕ್ರೋ ಮತ್ತು ಕ್ರೋ ಪ್ರಮುಖ ಮನೋವಿಜ್ಞಾನಿ. ಏನ್ ಹೇಳಿದ್ರು ಕ್ರೋ ಮತ್ತು ಕ್ರೋ ಇವರು? ಏನ್ ಹೇಳಿದ್ರು? ಮಾನವನ ವರ್ತನೆ ಮತ್ತು ಮಾನವನ ಅಂತರ್ಸಂಬಂಧಗಳ ವೈಜ್ಞಾನಿಕ ಅಧ್ಯಯನವನ್ನ ಏನಂತ ಕರಿತಾ ಬಂದ್ರು? ಮನೋವಿಜ್ಞಾನ ಅಂತ ಕರೀತಾರೆ. ವೈಜ್ಞಾನಿಕ ಅಧ್ಯಯನವೇ ಮನೋವಿಜ್ಞಾನ ಅಂತ ಹೇಳಿ ಕರಿತಾ ಬಂದ್ರು. ವೈಜ್ಞಾನಿಕ ಅಧ್ಯಯನವೇ ಮನೋವಿಜ್ಞಾನ. ಇನ್ನು ಈ ವ್ಯಾಟ್ಸನ್ ಅಂತಕ್ಕಂಥವ್ರು, ವಾಟ್ಸನ್ ಇವ್ರೇನ್ ಹೇಳ್ತಾರಂದ್ರೆ ಮನೋವಿಜ್ಞಾನವು ಧನಾತ್ಮಕ ವಿಜ್ಞಾನವಾಗಿದೆ ಅಂತ ಹೇಳ್ತಾರೆ. ಧನಾತ್ಮಕ ವಿಜ್ಞಾನ. ಸೊ ಇದರಲ್ಲಿ ನಾವು ಸಿಂಪಲ್ ಆಗಿ ತಿಳ್ಕೊಬೇಕಿಲ್ಲಿ, ವರ್ತನೆ ಅಂತಕ್ಕಂಥದ್ದು ವ್ಯಕ್ತಿಯ ಒಂದು ಸಮಗ್ರ ವ್ಯಕ್ತಿತ್ವವನ್ನ ಏನ್ ಮಾಡ್ತಂದ್ರೆ ತೋರಿಸುತ್ತೆ ಅಂತಕ್ಕಂಥದ್ದು. ವರ್ತನೆ ವ್ಯಕ್ತಪಡಿಸದೇ ಇದ್ರೆ ವ್ಯಕ್ತಿಯ ಸಮಗ್ರ ವ್ಯಕ್ತಿತ್ವ ಏನಂದ್ರೆ ಆಚೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ರಿಂದ ನಮ್ಗೆ ಗೋಚರ ಆಗ್ತಾ ಬರುತ್ತೆ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಹಾಗಾದ್ರೆ ಈಗ ಮನೋವಿಜ್ಞಾನದ ವ್ಯಾಪ್ತಿ ಏನಿದೆ ಅಂತಕ್ಕಂಥದ್ದು ನೋಡೋಣ. ಮನೋವಿಜ್ಞಾನದ ವ್ಯಾಪ್ತಿ ಸೊ ಮನೋವಿಜ್ಞಾನದ ವ್ಯಾಪ್ತಿಯನ್ನ ಪ್ರಮುಖವಾಗಿ 2 ರೀತಿಯಲ್ಲಿ ನಾವು ಅಲ್ಲಿ ಅಧ್ಯಯನ ಮಾಡಬಹುದು. ಮೊದಲನೇದು ಏನಂತ ಕರೀತಾರೆ? ಶುದ್ಧ ಮನೋವಿಜ್ಞಾನ ಅಂದ್ರೆ ಕ್ಷೇತ್ರ ಎಲ್ಲಿವರೆಗೆ ಹರಡಿದೆ ಅಂತಕ್ಕಂಥದ್ದು. ಅನ್ವಯಿಕ ಮನೋವಿಜ್ಞಾನ. ಎರಡನೇದು ಅನ್ವಯಿಕ ಮನೋವಿಜ್ಞಾನ. ಇದರಲ್ಲಿ ಪ್ರಮುಖ 2 ಶಾಖೆಗಳು. ಮನೋವಿಜ್ಞಾನದ ವ್ಯಾಪ್ತಿ ಅಂದ್ರೆ ಔದ್ಯೋಗಿಕ ಕ್ಷೇತ್ರದಲ್ಲಿ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ಬೋದು, ನಂತರದಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ಆಗಿರ್ಬೋದು, ಚಿಕಿತ್ಸಾ, ಬೇರೆ ಬೇರೆ ಪ್ರಮುಖ ಕ್ಷೇತ್ರಗಳಲ್ಲಿ ಎಲ್ಲವೂ ಕೂಡ ಇವತ್ತು ಏನ್ ಮಾಡ್ತಾ ಇದೆ ಅಂದ್ರೆ ಮನೋವಿಜ್ಞಾನವನ್ನ ಬಳಕೆ ಮಾಡ್ಕೊತಾ ಇದೀವಿ ಅಂತಕ್ಕಂಥದ್ದು ನೋಟ್ ಮಾಡ್ಕೊಳ್ಬೇಕು. ಸೊ ಇದು ಪ್ರಮುಖ 2 ಕ್ಷೇತ್ರಗಳಲ್ಲಿ ಹೊಂದಿದೆ ಅಂತಕ್ಕಂಥದ್ದು. ಈ ಶುದ್ಧ ಮನೋವಿಜ್ಞಾನವನ್ನ ಮತ್ತೆ ನಾವೇನ್ ಮಾಡ್ತೀವಿ ಅಂದ್ರೆ ವಿಂಗಡಣೆ ಮಾಡ್ತೀವಿ. ಶುದ್ಧ ಮನೋವಿಜ್ಞಾನ ಅಂದ್ರೆ ಏನು? ಯಾವುದಕ್ಕೆ ಶುದ್ಧ ಮನೋವಿಜ್ಞಾನ ಅನ್ಬೇಕು? ಮನೋವಿಜ್ಞಾನದ ಮೂಲ ತತ್ವಗಳನ್ನ ಇದು ಏನ್ ಮಾಡ್ತದೆ? ರಚನೆ ಮಾಡುತ್ತೆ. ಮೂಲ ತತ್ವಗಳ ನಿಯಮಗಳನ್ನ ರಚನೆ ಮಾಡುತ್ತೆ. ಜೊತೆಗೆ ಮನೋವಿಜ್ಞಾನದಲ್ಲಿ ಉದ್ಭವಿಸ್ತಕ್ಕಂಥ ಸಮಸ್ಯೆಗಳಿಗೆ ಏನು, ಏಕೆ ಮತ್ತು ಹೇಗೆ ಅಂತಕ್ಕಂಥ ಪ್ರಶ್ನೆಗಳಿಗೆ ಏನ್ ಮಾಡ್ತಂದ್ರೆ ಉತ್ತರ ಕೊಡುತ್ತೆ. ಏನು, ಏಕೆ ಮತ್ತು ಹೇಗೆ ಅಂತಕ್ಕಂಥ ಪ್ರಶ್ನೆಗಳಿಗೆ ಸರ್ವಸಮ್ಮತವಾದಂತಹ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಜೊತೆಗೆ ಮನೋವಿಜ್ಞಾನದ ನಿಯಮಗಳನ್ನ ಆಮೇಲೆ ತತ್ವಗಳನ್ನ ಇದು ಏನ್ ಮಾಡ್ತಂದ್ರೆ ನಿರ್ಮಿಸುತ್ತೆ ಅಂತಕ್ಕಂಥದ್ದು. ಸೊ ಈ ಒಂದು ಶುದ್ಧ ಮನೋವಿಜ್ಞಾನ ನಿರ್ಮಿಸಿದಂತಹ ತತ್ವಗಳನ್ನ ಅಥವಾ ನಿಯಮಗಳನ್ನ ಅನ್ವಯಿಕ ಮನೋವಿಜ್ಞಾನವು ಜೀವನದ ಎಲ್ಲಾ ರಂಗದಲ್ಲಿ ಅಳವಡಿಸಿಕೊಂಡು ಅದನ್ನ ಯಾವ ರೀತಿಗೆ ಕಾರ್ಯಗತಗೊಳಿಸಬೇಕು ಅಂತಕ್ಕಂಥದ್ದನ್ನ ಅನ್ವಯಿಕ ಮನೋವಿಜ್ಞಾನ ಏನ್ ಮಾಡ್ತಂದ್ರೆ ಕೆಲಸವನ್ನು ಮಾಡುತ್ತೆ ಅಂತಕ್ಕಂಥದ್ದು. ಹಾಗಾದ್ರೆ ಇದರಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಅಂಶಗಳು ಏನು ಅಂತಕ್ಕಂಥದನ್ನ ಚರ್ಚೆ ಮಾಡೋಣ. ಶುದ್ಧ ಮನೋವಿಜ್ಞಾನ ಮತ್ತು ಅನ್ವಯಿಕ ಮನೋವಿಜ್ಞಾನ. ಮೊದಲನೇದಾಗಿ ಶುದ್ಧ ಮನೋವಿಜ್ಞಾನ ನೋಡೋಣ. ಶುದ್ಧ ಮನೋವಿಜ್ಞಾನ
ಶುದ್ಧ ಮನೋವಿಜ್ಞಾನ. ಶುದ್ಧ ಮನೋವಿಜ್ಞಾನವು ಮನೋವಿಜ್ಞಾನದ ಮೂಲ ನಿಯಮಗಳನ್ನ ರಚಿಸುವುದಲ್ಲದೆ ಮನೋವಿಜ್ಞಾನದಲ್ಲಿ ಉದ್ಭವಿಸತಕ್ಕಂತಹ ಸಮಸ್ಯೆಗಳಿಗೆ ಏನು, ಏಕೆ ಮತ್ತು ಹೇಗೆ ಎಂಬ ಪ್ರಶ್ನೆಗಳಿಗೆ ಸರ್ವಸಮ್ಮತವಾದಂತಹ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತದೆ ಅಂತಕ್ಕಂಥದ್ದು ನೋಡ್ತಾ ಇದ್ದೇವೆ. ಶುದ್ಧ ಮನೋವಿಜ್ಞಾನದಲ್ಲಿ ಯಾವೆಲ್ಲ ಒಂದು ಶಾಖೆಗಳು ಬರುತ್ತೆ ಅಂತಕ್ಕಂಥದ್ದು ನೋಡೋದಾದ್ರೆ ಮೊದಲನೇದಾಗಿ ಏನು ಬರುತ್ತೆ, ಸಾಮಾನ್ಯ ಮನೋವಿಜ್ಞಾನ. ಸಾಮಾನ್ಯ ಮನೋವಿಜ್ಞಾನ ಅಂದ್ರೆ ಏನು? ಸಾಮಾನ್ಯ ಮನೋವಿಜ್ಞಾನವು ಕಲಿಕೆ ಆಗಿರ್ಬೋದು, ಗ್ರಹಿಕೆ ಆಗಿರ್ಬೋದು, ಸಂವೇದನೆ ಆಗಿರ್ಬೋದು, ಸೊ ಇವೆಲ್ಲವುಗಳಿಗೆ ಸಂಬಂಧಪಟ್ಟಂತ ಸಾಮಾನ್ಯ ಒಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸೂಚಿಸಲಿಕ್ಕೆ ಪ್ರಯತ್ನವನ್ನು ಪಡುತ್ತೆ ಅಂತಕ್ಕಂಥದ್ದು. ಯಾಕಂದ್ರೆ ಮನೋವಿಜ್ಞಾನ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗಳ ಸಂಬಂಧಿಸಿದಂತೆ ಸಾಕಷ್ಟು ಒಂದು ಸಮಸ್ಯೆಗಳಿಗೆ ಏನಂದ್ರೆ ಪರಿಹಾರವನ್ನು ಕೊಡೋದ್ರ ಸಲುವಾಗಿನೇ ಮನೋವಿಜ್ಞಾನವನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಅಳವಡಿಸಿಕೊಂಡು ನಾವು ಏನ್ ಮಾಡ್ತೀವಿ ಅಂದ್ರೆ ಅಧ್ಯಾಪನ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡ್ತೀವಿ. ಅದನ್ನೇ ನಾವು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಅಧ್ಯಯನವನ್ನು ಮಾಡ್ತೀವಿ ಮುಂದೆ ಹೋದಂಗೆ. ಸೊ ಇದು ಏನ್ ಮಾಡ್ತಂದ್ರೆ ಗ್ರಹಿಕೆ ಆಗಿರ್ಬೋದು, ಕಲಿಕೆ ಆಗಿರ್ಬೋದು, ಅಭಿಪ್ರೇರಣೆ ಆಗಿರ್ಬೋದು, ಸಂವೇಗ ಆಗಿರ್ಬೋದು, ಸೊ ಇವೆಲ್ಲಗಳಿಗೆ ಸಂಬಂಧಪಟ್ಟಂತೆ ಏನ್ ಮಾಡ್ತಂದ್ರೆ ಅಧ್ಯಯನವನ್ನು ಮಾಡ್ತದೆ ಅಂತಕ್ಕಂಥದ್ದು. ಎರಡನೇದು ಅಪಸಾಮಾನ್ಯ ಮನೋವಿಜ್ಞಾನ. ಅಪಸಾಮಾನ್ಯ ಮನೋವಿಜ್ಞಾನ ಬಾಲಾಪರಾಧಿಗಳು, ಅಪಸಮಾಯೋಜಿತರು, ಸೊ ಸಮಾಜದಲ್ಲಿ ಸಮಾಜ ವಿದ್ರೋಹಿಗಳು, ಇವರೆಲ್ಲರಿಗೂ ಸಂಬಂಧಪಟ್ಟಂತೆ ಏನ್ ಮಾಡ್ತಂದ್ರೆ ಅಪಸಾಮಾನ್ಯ ಮನೋವಿಜ್ಞಾನ ಕಾರ್ಯವನ್ನ ನಿರ್ವಹಿಸುತ್ತೆ. ಸೊ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಅಪ್ಲಿಕೇಬಲ್ ಮಾಡ್ತಾ ಇದೀವಿ ಅಂತಕ್ಕಂಥದ್ದು. ಅವರ ಅಧ್ಯಯನವನ್ನ ಮಾಡ್ಲಿಕ್ಕೆ ಅಪಸಾಮಾನ್ಯ ಮನೋವಿಜ್ಞಾನ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಬಹುದು. ಸಮಾಜ ವಿದ್ರೋಹಿಗಳು, ಸಮಾಜ ಘಾತಕರಾಗಿರ್ಬೋದು, ಜೊತೆಗೆ ಸಮಾಜಕ್ಕೆ ಕಂಟಕವನ್ನು ಮಾಡತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಬಾಲಾಪರಾಧಿಗಳಾಗಿರ್ಬೋದು, ಸೊ ಇವೆಲ್ಲವುಗಳನ್ನ ಸುಧಾರಣೆ ಮಾಡೋದ್ರ ಸಲುವಾಗಿ ನಾವು ಅಪಸಾಮಾನ್ಯ ಮನೋವಿಜ್ಞಾನವನ್ನ ಬಳಕೆ ಮಾಡ್ಕೊಳ್ತಾ ಇದೀವಿ. ಇದು ಶುದ್ಧ ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥ ಎರಡನೇ ಒಂದು ಶಾಖೆ. ಇನ್ನು ಮೂರನೇದು ಏನಂದ್ರೆ ವಿಕಾಸ ಮನೋವಿಜ್ಞಾನ ಅಂತ ಬರುತ್ತೆ. ಇದ್ರ ಬಗ್ಗೆ ಡೀಪ್ ಆಗಿ ಡಿಸ್ಕಷನ್ ಮಾಡೋಣ ಮುಂದೆ. ವಿಕಾಸ ಮನೋವಿಜ್ಞಾನ, ವಿಕಾಸದ ಅಂದ್ರೆ ಏನು, ವ್ಯಕ್ತಿಯ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಬದಲಾವಣೆಯನ್ನ ವಿಕಾಸ ಅಂತ ಕರಿತಾ ಬರ್ತೀವಿ. ಇಲ್ಲಿ ಯಾವ ರೀತಿಯಾಗಿ ವಿಕಾಸ ಆಗಿದೆ ಅಂದ್ರೆ ಅದು ಸಂವೇಗಾತ್ಮಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ನಂತರದಲ್ಲಿ ದೈಹಿಕ ವಿಕಾಸ ಆಗಿರ್ಬೋದು, ಭಾವನಾತ್ಮಕ ವಿಕಾಸ ಆಗಿರ್ಬೋದು, ಎಲ್ಲ ರೀತಿಯಲ್ಲಿ ಯಾವ ರೀತಿಯಾಗಿ ವಿಕಾಸ ಆಗ್ತಾ ಇದೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಜೀವನಾವಧಿ ಹಂತಗಳಾಗಿರ್ತಕ್ಕಂತಹ ಒಂದು ಪ್ರಮುಖ 10 ಹಂತಗಳು ಬರುತ್ತೆ. ಅದು ಏನಂದ್ರೆ ಪ್ರಸವ ಪೂರ್ವ ಹಂತ ಆಗಿರ್ಬೋದು, ಹಸುಳಿತನ ಆಗಿರ್ಬೋದು, ಶೈಶವ ಹಂತ ಆಗಿರ್ಬೋದು, ಪೂರ್ವ ಬಾಲ್ಯ ಆಗಿರ್ಬೋದು, ಉತ್ತರ ಬಾಲ್ಯ ಆಗಿರ್ಬೋದು. ಸೊ ಇಲ್ಲಿ ನಂತರದಲ್ಲಿ ಒಂದು ಲೈಂಗಿಕ ಪಕ್ವತೆಯ ಕಾಲ ಆಗಿರ್ಬೋದು, ತಾರುಣ್ಯಾವಸ್ಥೆ ಆಗಿರ್ಬೋದು. ಸೊ ಇವೆಲ್ಲವೂ ಪ್ರಮುಖ ಹಂತಗಳಲ್ಲಿ ಯಾವ ರೀತಿ ವಿಕಾಸ ಆಗಿದಾನೆ ಅಂತಕ್ಕಂಥದ್ದನ್ನ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ವಿ. ಹದಿಹರೆಯದ ಬಂದಾಗ ಏನೆಲ್ಲ ಬದಲಾವಣೆ ಆಗತ್ತೆ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿ ಇದರಲ್ಲಿ ನೋಡ್ತಾ ಇದೀವಿ. ಇನ್ನು 4ನೇದು ಬಂದಾಗ ವೈಯಕ್ತಿಕ ಭಿನ್ನತೆಯ ಮನೋವಿಜ್ಞಾನ. ವೈಯಕ್ತಿಕ ಭಿನ್ನತೆ ಅಥವಾ ವಿಭೇದಾತ್ಮಕ ಮನೋವಿಜ್ಞಾನ. ವೈಯಕ್ತಿಕ ಭಿನ್ನತೆ ಅಥವಾ ವಿಭೇದಾತ್ಮಕ, ಅಥವಾ ಇದನ್ನ ಏನಂತ ಕರಿಬಹುದು, ವಿಭೇದಾತ್ಮಕ ಅಂತ ಕೂಡ ಕರಿಬಹುದು. ವಿಭೇದಾತ್ಮಕ ಮನೋವಿಜ್ಞಾನ. ಸೊ ಇಲ್ಲಿ ಕೂಡ ನೋಡ್ತೀವಿ, ಇಲ್ಲಿ ಅಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬನಾಗೇ ಇಲ್ಲ, ಒಬ್ಬನನ್ನ ಇನ್ನೊಬ್ಬನಿಂದ ಅದ್ವಿತೀಯನಾಗಿ ಮಾಡತಕ್ಕಂಥ ಲಕ್ಷಣಗಳನ್ನ ವೈಯಕ್ತಿಕ ಭಿನ್ನತೆ ಅಂತ ಕರಿತಾ ಬರ್ತೀವಿ. ಸೊ ಆ ಒಂದು ವೈಯಕ್ತಿಕ ಭಿನ್ನತೆ ಯಾಕಿದೆ ಅಂತಕ್ಕಂಥದ್ದು ಈ ಶುದ್ಧ ಮನೋವಿಜ್ಞಾನದಲ್ಲಿ ನಾವೇನ್ ಮಾಡ್ತೀವಿ, ಅಧ್ಯಯನಕ್ಕೆ ಒಳಪಡಿಸ್ತಾ ಇದೀವಿ ಅಂತಕ್ಕಂಥದ್ದು. ರೈಟ್. ಇನ್ನು ನಂತರದಲ್ಲಿ ಶರೀರ ಕ್ರಿಯಾ ಮನೋವಿಜ್ಞಾನ. ಇಲ್ಲಿ ಮುಖ್ಯವಾಗಿ ಮೆದುಳು ಮತ್ತು ನರಮಂಡಲ ವ್ಯವಸ್ಥೆಯ ಬಗ್ಗೆ, ಬಾಹ್ಯ ಪ್ರಪಂಚದಲ್ಲಿನ ಅಂಶಗಳನ್ನ ಯಾವ ರೀತಿಯಾಗಿ ಮೆದುಳು ಗ್ರಹಿಸ್ತದೆ, ಅದು ನರಮಂಡಲಗಳ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರ್ತದೆ ಅಂತಕ್ಕಂಥದ್ರ ಬಗ್ಗೆ ಈ ಒಂದು ಶರೀರ ಕ್ರಿಯಾ ಮನೋವಿಜ್ಞಾನದಲ್ಲಿ ಅಧ್ಯಯನವನ್ನು ಮಾಡ್ತೇವೆ. ನಂತರದಲ್ಲಿ ಸಾಮಾಜಿಕ ಮನೋವಿಜ್ಞಾನ. ನೀವು ನೋಡಿರ್ಬೋದು, ಪ್ರತಿಯೊಬ್ಬ ವ್ಯಕ್ತಿ ವ್ಯಕ್ತಿಯ ಮೇಲೆ, ಜೊತೆಗೆ ವ್ಯಕ್ತಿ ಸಮಾಜದ ಮೇಲೆ ಯಾವ ರೀತಿಯಾಗಿ ಪ್ರಭಾವನ ಬೀರ್ತಾನೆ ಅಂತಕ್ಕಂಥದ್ದು. ಕೆಲವೊಬ್ರು ಗುಂಪಿನಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಾರೆ, ಕೆಲವೊಬ್ರು ಏನಂದ್ರೆ ಅಪಸಮಾಯೋಜನೆಗೆ ಒಳಗಾಗ್ತಾರೆ ಅಂತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ. ಅದ್ರ ಬಗ್ಗೆ ಕೂಡ ಏನ್ ಮಾಡ್ತೀವಿ ಅಂದ್ರೆ ಈ ಒಂದು ಸಾಮಾಜಿಕ ಮನೋವಿಜ್ಞಾನದಲ್ಲಿ ನಾವು ಚರ್ಚೆಯನ್ನು ಮಾಡೋಣ ಕಂಪ್ಲೀಟ್ ಆಗಿ. ಇದು ಒಂದು ಅಧ್ಯಾಯದಲ್ಲಿನೇ ವೈಯಕ್ತಿಕ ಭಿನ್ನತೆಗಳಂತ ಏನು ಬರುತ್ತೆ, ಜೊತೆಗೆ ಸಾಮಾಜಿಕ ಡೆವಲಪ್ಮೆಂಟ್ ಏನು ಬರುತ್ತೆ, ಅಲ್ಲಿ ಕಂಪ್ಲೀಟ್ ಆಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದೀವಿ. ಸೊ ಇದನ್ನ ನೋಡ್ಬೋದು. ಸೊ ಇದರಲ್ಲಿ ಮುಖ್ಯವಾಗಿ ಸಾಮಾನ್ಯ ನೋಡಿದ್ವಿ, ಅಪಸಾಮಾನ್ಯ, ವಿಕಾಸ, ವೈಯಕ್ತಿಕ, ಶರೀರ ಕ್ರಿಯಾ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ. ಸೊ ಇನ್ನು 2 ಅಂಶಗಳು ಬರುತ್ತೆ. ಒಟ್ಟಾರೆಯಾಗಿ 8 ಶಾಖೆಗಳನ್ನ ಇಲ್ಲಿ ನಾವು ಅಧ್ಯಯನ ಮಾಡಬಹುದು. ಸೊ ಅದನ್ನ ಕೂಡ ನೋಡ್ಕೊಳ್ಳೋಣ. ನಂತರದಲ್ಲಿ ಇಲ್ಲಿ ಇನ್ನೊಂದು ಬರುತ್ತೆ ಮುಖ್ಯವಾದಂತದ್ದು, ಅನ್ವಯಿಕ ಮನೋವಿಜ್ಞಾನದ ಯಾವುದರ ಒಂದು ಶಾಖೆಯಲ್ಲಿ ಬರುತ್ತೆ ಅಂದ್ರೆ ಅದು ಈ ಒಂದು ಶಾಖೆ ಕೆಳಗಡೆನೆ ಬರುತ್ತೆ, ಅನ್ವಯಿಕ ಮನೋವಿಜ್ಞಾನ. ಏನಂತೇಳಿ ಇಲ್ಲ ತಿಳ್ಕೊಳ್ಬಹುದು. ಒಂದು ಶಿಕ್ಷಣ ಪ್ಲಸ್ ಮನೋವಿಜ್ಞಾನ ಸೇರಿ ಏನಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಇದರಲ್ಲಿನೇ ಬರುತ್ತೆ.
ಅಂದ್ರೆ ಶಿಕ್ಷಣದಲ್ಲಿ ಮನೋವಿಜ್ಞಾನವನ್ನು ಅಳವಡಿಸಿಕೊಂಡ್ರೆ ಅದೇನಾಗುತ್ತೆ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ, ಅನ್ವಯಿಕ ಮನೋವಿಜ್ಞಾನದ ಒಂದು ಶೈಕ್ಷಣಿಕ ಮನೋವಿಜ್ಞಾನ. ನಂತರದಲ್ಲಿ ಎರಡನೇದು ಚಿಕಿತ್ಸಾ ಮನೋವಿಜ್ಞಾನ, ಚಿಕಿತ್ಸಾ ಮನೋವಿಜ್ಞಾನ. ಮೂರನೇದು ಔದ್ಯೋಗಿಕ ಮನೋವಿಜ್ಞಾನ, ಔದ್ಯೋಗಿಕ ಮನೋವಿಜ್ಞಾನ. ಸೊ ಇಲ್ಲಿ ಶಿಕ್ಷಣ ಮನೋವಿಜ್ಞಾನದ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಶಿಕ್ಷಣ ಮನೋವಿಜ್ಞಾನ ಅಂದ್ರೆ ಏನು, ಸೊ ಯಾಕೆ ಶಿಕ್ಷಣದಲ್ಲಿ ಮನೋವಿಜ್ಞಾನವನ್ನು ಅಳವಡಿಸಿಕೊಂಡು ಬೋಧನೆ ಮಾಡಬೇಕು, ಯಾವ ರೀತಿಯಾಗಿ ವಿದ್ಯಾರ್ಥಿಯ ಜೀವನದಲ್ಲಿ ಉದ್ಭವಿಸ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥದ್ದು, ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗಳೊಂದಿಗೆ ಯಾವ ರೀತಿಯಾಗಿ ಸಂಬಂಧವನ್ನು ಹೊಂದಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ. ಜೊತೆಗೆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಧರಿಸುವಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಭಾವ ಏನು, ಪಾತ್ರ ಏನು ಅಂತಕ್ಕಂಥದನ್ನ ಡಿಸ್ಕಷನ್ ಮಾಡ್ತಾ ಬರೋಣ. ಅದ್ರ ಜೊತೆಗೆ ಶೈಕ್ಷಣಿಕ ಮನೋವಿಜ್ಞಾನದ ಕೊಡುಗೆ ಏನು ಅಂತಕ್ಕಂಥದ್ದು ನೋಡ್ತಾ ಬರೋಣ. ಜೊತೆಗೆ ಯಾವ ರೀತಿಯಾಗಿ ತರಗತಿಯಲ್ಲಿ ಉದ್ಭವಿಸುವಂತಹ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮನೋವಿಜ್ಞಾನ ಯಾವ ರೀತಿಗೆ ಸಹಾಯಕಾರಿಯಾಗಿದೆ ಅಂತಕ್ಕಂಥದನ್ನ ನೋಡ್ತಾ ಬರೋಣ. ಸೊ ನಂತರದಲ್ಲಿ ಚಿಕಿತ್ಸಾ ಮನೋವಿಜ್ಞಾನ. ಚಿಕಿತ್ಸಾ ಮನೋವಿಜ್ಞಾನದ ಬಗ್ಗೆ ಗೊತ್ತು ನಿಮಗೆ. ಚಿಕಿತ್ಸೆಯಲ್ಲಿ ಯಾವ ರೀತಿಯಾಗಿ ಮನೋವಿಜ್ಞಾನ ಬಳಕೆ ಮಾಡಿದರೆ, ಒಮ್ಮುಖ ಗಾಜಿನ ಪರದಲ್ಲಿ ಚಿಕಿತ್ಸೆಯನ್ನ ಮಾಡ್ತಿರ್ಬೇಕಾದ್ರೆ ಯಾರು ಗೆಸೆಲ್ ಅವರು ಬಳಕೆ ಮಾಡಿದ್ರು. ಔದ್ಯೋಗಿಕ ಕ್ಷೇತ್ರದಲ್ಲಿ ಕೂಡ ಇವತ್ತು ಮನೋವಿಜ್ಞಾನವನ್ನು ಬಳಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನೋಡಬಹುದು. ಸೊ ಯಾವ ರೀತಿಯಾಗಿ ವ್ಯಕ್ತಿಯ ಒಂದು ಒಳ್ಳೆಯ ವ್ಯಕ್ತಿಯನ್ನು ತಗೊಂಡ್ರೆ ನಾವು ಹೆಚ್ಚು ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ಅದನ್ನ ಹೆಂಗ್ ಗೊತ್ತಾಗುತ್ತೆ ನಮಗೆ, ಆ ಒಂದು ಮನೋವಿಜ್ಞಾನ ಅಂತಕ್ಕಂಥದ್ದನ್ನ ಅಪ್ಲಿಕೇಬಲ್ ಮಾಡಿದಾಗ ಆ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಸಾಮರ್ಥ್ಯವನ್ನು ಹೊರಗೆಳಿಕ್ಕೆ ಸಾಧ್ಯ ಇದೆ, ಇಲ್ಲಾಂದ್ರೆ ಇಲ್ಲ ಅಂತಕ್ಕಂಥದ್ದನ್ನ ನೋಡ್ಬೋದು. ಸೊ ಈ ರೀತಿಯಾಗಿ ನಾವ್ ಏನ್ ಮಾಡ್ಕೋಬಹುದು ಅಂದ್ರೆ ಮನೋವಿಜ್ಞಾನದ ಶಾಖೆಗಳನ್ನ ಅಧ್ಯಯನ ಮಾಡ್ತಾ ಹೋಗ್ಬೋದು. ಇನ್ನು ಸಾಕಷ್ಟು ಅಂಶಗಳಿದೆ, ನಾನು ಇಲ್ಲಿ ನಿಮಗೆ ಏನು ಪ್ರಮುಖ ಅಂಶ ಇದೆ ಅದನ್ನ ಮಾತ್ರ ಚರ್ಚೆ ಮಾಡ್ಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನಾವೇನ್ ಮಾಡೋಣ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಏನು, ಜೊತೆಗೆ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಖ್ಯೆಗಳೇನು, ಶೈಕ್ಷಣಿಕ ಮನೋವಿಜ್ಞಾನ ಯಾವ ರೀತಿಗೆ ಪ್ರಭಾವ ಬರುತ್ತೆ ಅಂತಕ್ಕಂಥದ್ದು ಒಂದು ಸೆಷನ್ ಅಲ್ಲಿ ಡಿಸ್ಕಷನ್ ಮಾಡೋಣ. ನಂತರದಲ್ಲಿ ಒಂದು ಪ್ರಮುಖ ಮನೋವಿಜ್ಞಾನದ ಪಂಥಗಳು ಯಾವೆಲ್ಲ ಬರುತ್ತವೆ ಅಂತಕ್ಕಂಥದ್ದು, ಅದರಲ್ಲಿ ರಚನಾತ್ಮಕ ಪಂಥ ಆಗಿರ್ಬೋದು, ಕ್ರಿಯಾತ್ಮಕ ಪಂಥ ಆಗಿರ್ಬೋದು, ನಂತರದಲ್ಲಿ ಮುಖ್ಯವಾಗಿ ಒಂದು ಪ್ರಾಯೋಗಿಕ ಪಂಥ ಆಗಿರ್ಬೋದು. ಸೊ ಇನ್ನೂ ಸಾಕಷ್ಟು ಪಂಥಗಳು ಬರುತ್ತೆ. ಗೆಸ್ಟಾಲ್ಸ್ ಪಂಥ ಆಗಿರ್ಬೋದು, ಆಮೇಲೆ ವ್ಯಕ್ತಿ ಅಧ್ಯಯನ ಆಗಿರ್ಬೋದು, ಪ್ರತಿಯೊಂದು ಪಂಥಗಳು, ಆಮೇಲೆ ವಿಧಾನಗಳ ಬಗ್ಗೆ ಕೂಡ ಚರ್ಚೆ ಮಾಡೋಣ. ವಿಧಾನಗಳು ಮತ್ತು ಪಂಥಗಳು ಬೇರೆ ಬೇರೆ ಬರುತ್ತೆ. ಇದು ಸಮ್ ಟೈಮ್ ಅಂದ್ರೆ ಓದ್ತಿರ್ಬೇಕಾದ್ರೆ ಎರಡು ಸೇರಿ ಕನ್ಫ್ಯೂಷನ್ ಆಗುತ್ತೆ. ಅದನ್ನ ಕ್ಲಿಯರ್ ಆಗಿ ನೀವು ಮುಂದೆ ಡಿಸ್ಕಷನ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಮುಂದಿನ ಹಂತದಲ್ಲಿ ಈ ಅಂಶಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ದಿಸ್ ಸೆಷನ್. ಹ್ಯಾವ್ ಅ ನೈಸ್ ಡೇ.